ಸದನದಲ್ಲೇನೋ ನೀವು ಉತ್ತರ ಕೊಟ್ಟಿದ್ರೆ ಸರ್, ನಮ್ಮ ಹತ್ರ ಭೂಮಿ ಇಲ್ಲ ಅಂತ ಲಭ್ಯ ಇಲ್ಲ ಅಂತ ನಾನು ನಮ್ಮ ರವಿಗೆ ಮತ್ತು ನಮ್ಮ ಗಂಗಾಧರ್ಗೆ ಬಿಟ್ಬಿಟ್ಟಿದ್ದೀನಿ. ನಮ್ಮ ರವಿಗೆ ಗಂಗಾಧರ್ಗೆ ನಾವು ಒಂದು ದಿವಸ ಹೇಳಿದ್ರೆ ಚೆಂದ, 2 ದಿವಸ ಹೇಳಿದ್ರೆ ಚೆಂದ, 3 ದಿವಸ ಹೇಳಿದ್ರೆ ಚೆಂದ, ಅದನ್ನೇ ಪದೇ ಪದೇ ಹೇಳೋಕ್ಕೆ ಚೆನ್ನಾಗಿರಲ್ಲ. ಅವ್ರಿಗೆ ಹುಟ್ಟು ಸುಳ್ಳ ಆಗ್ಬಿಟ್ಟವ್ರೆ. ಒಂದು ನಿಮಿಷ ಕೇಳಿ, ಏನು ಲೆಟ್ರ್ ಅವ್ರು ಯಾರ್ರೀ ಲೆಟ್ರ್ ಹಾಕೋಕ್ಕೆ? ಒಂದು ನಿಮಿಷ ಕೇಳ್ರಿ, ಲೆಟ್ರ ನನಗೂ ಹಾಕೋಕ್ಕೆ ಅಧಿಕಾರ ಇಲ್ಲ, ಅವ್ರಿಗೂ ಹಾಕೋಕ್ಕೆ ಅಧಿಕಾರ ಇಲ್ಲ, ಇವ್ರಿಗೂ ಹಾಕೋಕ್ಕೆ ಅಧಿಕಾರ ಇಲ್ಲ. ನನಗೆ ಬೇಕಾದ್ರೆ ಜಮೀನು ಕೇಳೋದಕ್ಕೆ ಬಗರುಕುಂಬನಲ್ಲಿ ಅರ್ಜಿ ಇರಬೇಕು. 53-57ನೇ ಅಪ್ಲಿಕೇಶನ್ನ ಹಾಕಿದರೆ ನಮಗೆ ಲ್ಯಾಂಡ್ ಕೊಡ್ಬೋದು. ತಹಸೀಲ್ದಾರು, ಆ ಶಾಸಕರು, ಅಧ್ಯಕ್ಷರು. ಕಂಪ್ನಿಯವನು KDBನಲ್ಲಿ ಸಿಂಗಲ್ ವಿಂಡೋ ಇದೆ, ಹಾಕಬೇಕು ಅಂತ 100 ಸಲ ಹೇಳಿದ್ದೀನಲ್ರಿ. ನಿಮ್ಮ ಕೈ ಮುಗಿತೀನಿ ರೀ, ಪ್ಲೀಸ್. ಯಾರು ಹೇಳಿಲ್ಲ ರೀ, ಯಾರು ಹೇಳಿಲ್ಲ ರೀ. ನಾನು ಸದನದಲ್ಲಿ ಒಬ್ಬ ಮಂತ್ರಿ ಆಗಿರ್ತೀನಿ ರೀ. ಯಾವ ಉತ್ತರ ಕೊಡ್ತಾರೆ, ಯಾವುದೋ ವಿಚಾರಕ್ಕೆ ಯಾವುದೋ ಉತ್ತರ ಕೊಟ್ಟರೆ ಅದನ್ನು ಇವರೇ ಹಾಕ್ರಿ ಹೋಲಿಸ್ತಾರೆ. ಇವ್ರಿಗೆ ಕೇಳ್ರಿ, ಒಂದು ನಿಮಿಷ ಕೇಳಪ್ಪ ದಯವಿಟ್ಟು. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ದಯವಿಟ್ಟು ಕೇಳ್ರಿ. ಯಾವ ಸಂದರ್ಭದಲ್ಲಿ ಯಾರು ಯಾವ ಮಂತ್ರಿ ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ಕೆಲವು ಟೈಮು ಯಾವುದೋ ಒಂದು ಲ್ಯಾಂಡ್ ಕೇಳ್ತಾರೆ ಅನಧಿಕೃತವಾಗಿ ಅಥವಾ ಯಾವುದೋ ವಿಚಾರಕ್ಕೆ, ನಾವು ಇದು ಕೊಡಲ್ಲ ಅಂತ ಹೇಳಿರ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ಯಾವುದಾದ್ರು ಕಾರ್ಖಾನೆ ಮಾಡೋದಿದ್ದರೆ ಅದನ್ನು ಯಾರು ರಿಜಿಸ್ಟರ್ಡ್ ಕಂಪ್ನಿ ಇದೆ ಅವರು KDB ಕೊಡಲಿ. ನಮ್ಮ ಜಾಗ ನಾವೇ ಖುದ್ದು ಮೀಟಿಂಗ್ ಮಾಡಿ ಯಾರು ಓನರ್ ಇದ್ದಾರೆ ಅವ್ರನ್ನ ಕರೆಸಿ ಕಾಫಿ ಕೊಡಿಸಿ, ತಿಂಡಿ ಕೊಡಿಸಿ, ಊಟ ಕೊಟ್ಟು ಅವ್ರಿಗೆಲ್ಲ ಥರದ ಕ್ಲಿಯರ್ ಮಾಡಿಕೊಡ್ತೀವಿ. ಬಟ್ ಇನ್ನೊಂದು ದಿವಸ ಹೇಳಿದ್ರೆ ರೀ ಮರ್ಯಾದೆ ಹೋಗುತ್ತೆ ರೀ. ಅವರೊಬ್ಬರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡೋಕೆ ಹೇಳ್ರಿ, ಸುಮ್ಮನೆ ಬಿಡ್ರಿ ಅಂತ. ನೀವು ನೋಡ್ರಿ, ನಾವು ಮಾತಾಡೋರು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೊತೀರಾ. ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ರೀ. ಸದನದಲ್ಲೇನೋ ನೀವು ಉತ್ತರ ಕೊಟ್ಟಿದ್ರೆ ಸರ್, ನಮ್ಮ ಹತ್ರ ಭೂಮಿ ಇಲ್ಲ ಅಂತ ಲಭ್ಯ ಇಲ್ಲ ಅಂತ ನಾನು ನಮ್ಮ ರವಿಗೆ ಮತ್ತು ನಮ್ಮ ಗಂಗಾಧರ್ಗೆ ಬಿಟ್ಬಿಟ್ಟಿದ್ದೀನಿ. ನಮ್ಮ ರವಿಗೆ ಗಂಗಾಧರ್ಗೆ ನಾವು ಒಂದು ದಿವಸ ಹೇಳಿದ್ರೆ ಚೆಂದ, 2 ದಿವಸ ಹೇಳಿದ್ರೆ ಚೆಂದ, 3 ದಿವಸ ಹೇಳಿದ್ರೆ ಚೆಂದ, ಅದನ್ನೇ ಪದೇ ಪದೇ ಹೇಳೋಕ್ಕೆ ಚೆನ್ನಾಗಿರಲ್ಲ. ಅವ್ರಿಗೆ ಹುಟ್ಟು ಸುಳ್ಳ ಆಗ್ಬಿಟ್ಟವ್ರೆ. ಒಂದು ನಿಮಿಷ ಕೇಳಿ, ಏನು ಲೆಟ್ರ್ ಅವ್ರು ಯಾರ್ರೀ ಲೆಟ್ರ್ ಹಾಕೋಕ್ಕೆ? ಒಂದು ನಿಮಿಷ ಕೇಳ್ರಿ, ಲೆಟ್ರ ನನಗೂ ಹಾಕೋಕ್ಕೆ ಅಧಿಕಾರ ಇಲ್ಲ, ಅವ್ರಿಗೂ ಹಾಕೋಕ್ಕೆ ಅಧಿಕಾರ ಇಲ್ಲ, ಇವ್ರಿಗೂ ಹಾಕೋಕ್ಕೆ ಅಧಿಕಾರ ಇಲ್ಲ. ನನಗೆ ಬೇಕಾದ್ರೆ ಜಮೀನು ಕೇಳೋದಕ್ಕೆ ಬಗರುಕುಂಬನಲ್ಲಿ ಅರ್ಜಿ ಇರಬೇಕು. 53-57ನೇ ಅಪ್ಲಿಕೇಶನ್ನ ಹಾಕಿದರೆ ನಮಗೆ ಲ್ಯಾಂಡ್ ಕೊಡ್ಬೋದು. ತಹಸೀಲ್ದಾರು, ಆ ಶಾಸಕರು, ಅಧ್ಯಕ್ಷರು. ಕಂಪ್ನಿಯವನು KDBನಲ್ಲಿ ಸಿಂಗಲ್ ವಿಂಡೋ ಇದೆ, ಹಾಕಬೇಕು ಅಂತ 100 ಸಲ ಹೇಳಿದ್ದೀನಲ್ರಿ. ನಿಮ್ಮ ಕೈ ಮುಗಿತೀನಿ ರೀ, ಪ್ಲೀಸ್. ಯಾರು ಹೇಳಿಲ್ಲ ರೀ, ಯಾರು ಹೇಳಿಲ್ಲ ರೀ. ನಾನು ಸದನದಲ್ಲಿ ಒಬ್ಬ ಮಂತ್ರಿ ಆಗಿರ್ತೀನಿ ರೀ. ಯಾವ ಉತ್ತರ ಕೊಡ್ತಾರೆ, ಯಾವುದೋ ವಿಚಾರಕ್ಕೆ ಯಾವುದೋ ಉತ್ತರ ಕೊಟ್ಟರೆ ಅದನ್ನು ಇವರೇ ಹಾಕ್ರಿ ಹೋಲಿಸ್ತಾರೆ. ಇವ್ರಿಗೆ ಕೇಳ್ರಿ, ಒಂದು ನಿಮಿಷ ಕೇಳಪ್ಪ ದಯವಿಟ್ಟು. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ದಯವಿಟ್ಟು ಕೇಳ್ರಿ. ಯಾವ ಸಂದರ್ಭದಲ್ಲಿ ಯಾರು ಯಾವ ಮಂತ್ರಿ ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ಕೆಲವು ಟೈಮು ಯಾವುದೋ ಒಂದು ಲ್ಯಾಂಡ್ ಕೇಳ್ತಾರೆ ಅನಧಿಕೃತವಾಗಿ ಅಥವಾ ಯಾವುದೋ ವಿಚಾರಕ್ಕೆ, ನಾವು ಇದು ಕೊಡಲ್ಲ ಅಂತ ಹೇಳಿರ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ಯಾವುದಾದ್ರು ಕಾರ್ಖಾನೆ ಮಾಡೋದಿದ್ದರೆ ಅದನ್ನು ಯಾರು ರಿಜಿಸ್ಟರ್ಡ್ ಕಂಪ್ನಿ ಇದೆ ಅವರು KDB ಕೊಡಲಿ. ನಮ್ಮ ಜಾಗ ನಾವೇ ಖುದ್ದು ಮೀಟಿಂಗ್ ಮಾಡಿ ಯಾರು ಓನರ್ ಇದ್ದಾರೆ ಅವ್ರನ್ನ ಕರೆಸಿ ಕಾಫಿ ಕೊಡಿಸಿ, ತಿಂಡಿ ಕೊಡಿಸಿ, ಊಟ ಕೊಟ್ಟು ಅವ್ರಿಗೆಲ್ಲ ಥರದ ಕ್ಲಿಯರ್ ಮಾಡಿಕೊಡ್ತೀವಿ. ಬಟ್ ಇನ್ನೊಂದು ದಿವಸ ಹೇಳಿದ್ರೆ ರೀ ಮರ್ಯಾದೆ ಹೋಗುತ್ತೆ ರೀ. ಅವರೊಬ್ಬರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡೋಕೆ ಹೇಳ್ರಿ, ಸುಮ್ಮನೆ ಬಿಡ್ರಿ ಅಂತ. ನೀವು ನೋಡ್ರಿ, ನಾವು ಮಾತಾಡೋರು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೊತೀರಾ. ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ರೀ.